ಅವಾಗೆಲ್ಲ ಮಕ್ಕಳಿಗೆ ಅಂದಾಗ ಎಲ್ಲ ಕಡೆಯಿಂದ ಪ್ರತಿಭಾವಂತ ಮಕ್ಕಳು ಅಲ್ಲಿ ಬರಲಿಕ್ಕೆ ಸಾಗ್ತದೆ. ಆಮೇಲೆ ಸರ್ಕಾರನ ಸಾಲ ಕೊಟ್ಟು ಮತ್ತೆ ಮಾಡೋರಿಗೆ ಅವರ ಜವಾಬ್ದಾರಿ ಇರುತ್ತೆ ಆ ಮಕ್ಕಳನ್ನ ಕಲಿಸ್ಬೇಕಾಗಿದೆ. ಯಾಕಂದರೆ ಹೈಯರ್ ಎಜುಕೇಷನನ್ನು ದುಡ್ಡು ಹಾಕಿ ಕಲಿಸುವಷ್ಟು ಶಕ್ತಿ ನಮ್ಮ ಇವತ್ತಿನ ಏನಪ್ಪ ಜನಾಂಗ ಇಲ್ಲ ಭಾರತದಲ್ಲಿ. ಎಷ್ಟು ಜನ ಇದ್ದಾರೆ ನೀವು ಇವತ್ತು ಅಭ್ಯಾಸ ಮಾಡಿ ಹೇಳ್ರಿ. ನಾವು ಲಾರ್ಜೆಸ್ಟ್ ಹೇಳ್ಕೊಳ್ತೀರಿ ಇಲೆಕ್ಷನ್ಸ್ ಒಳಗೆ ಮತ್ತೇನೋ ಮಾತಾಡ್ತೀರಿ, ಗೆಲ್ರಿ ಯಾರು ಬೇಡ ಅಂದ್ರೆ ನೀವು ಆಳ್ತಾ ಹೋಗ್ರಿ. ಆದರೆ ಜನಕ್ಕೆ ಏನು ಬೇಕಾಗಿದೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದನ್ನ. ನಾವು ಸುಮ್ಮನೆ 3ನೇ ಶ್ರೀಮಂತ ದೇಶ, 2ನೇ ಶ್ರೀಮಂತ ದೇಶ, 1ನೇ ಶ್ರೀಮಂತ ದೇಶ ನೋಡಿರಿ. ನಮ್ಮದು 4 ಟ್ರಿಲಿಯನ್ ಅದ. ಎಷ್ಟು? 4 ಟ್ರಿಲಿಯನ್ ನಮ್ಮದು ಅಂತ ಇಟ್ಕೊಳ್ಳಿ. ಅಮೇರಿಕದ ಎಷ್ಟದ ರೀ? 32 ಟ್ರಿಲಿಯನ್ ಅಥವಾ 33 ಟ್ರಿಲಿಯನ್ ಡಾಲರ್ ಅದ ರೀ. ಹೌದಾ? ಚೈನಾದ ಎಷ್ಟದ ರೀ? 23-24 ಟ್ರಿಲಿಯನ್ ಡಾಲರ್ ಅದ ರೀ. ಯುರೋಪಿಯನ್ ಯೂನಿಯನ್ಗೆ ಎಲ್ಲ ಕುಡಿಸ್ಕೊಂಡನ 25-26 ಟ್ರಿಲಿಯನ್ ಡಾಲರ್ ಅದ. ಅಂದಾಗ ನಮ್ದು ಏನಪ್ಪ 4 ಟ್ರಿಲಿಯನ್ ಡಾಲರ್. ಹೌದು, ಜಪಾನಿಗೆ ಹೆಚ್ಚಾಗಿರ್ಬೋದು. ಬಟ್ ಜಪಾನದಲ್ಲಿ ಅವ್ರು ತಮ್ಮ ಮಕ್ಕಳಿಗೆ ಕೊಡುವಂಥ ಜೀವನ ಮಟ್ಟ, ಶಿಕ್ಷಣ, ಆರೋಗ್ಯ ಇಲ್ಲದಲ್ಲ ಈ ದೇಶದಲ್ಲೇ. ಸರ್ ಸರ್ಕಾರಿ ದವಾಖಾನೆಗಳಿಗೆ ಎಲ್ಲ ಇಲ್ಲೇ ಸರ್ಕಾರಿ ಶಾಲೆಗಳಿಗೆ ಹೋಗಿ ನೀವು ಸರ್ವೆ ಮಾಡಿ ಗೊತ್ತಾಗ್ತದೆ ಯಾವ ಮಟ್ಟದಲ್ಲಿ ಇದ್ದೀವಿ ಅಂತ. ಇನ್ನೂ ಯಾಕಂದ್ರೆ ನಮ್ಮ ಸ್ಕೂಲ್ಗಳು, ನಮ್ಮ ದವಾಖಾನೆಗಳು ಅಥವಾ ಆಸ್ಪತ್ರೆಗಳು ಅವ್ರು ನೋಡಿದ್ರೆ ಸಾಕು ಅಲ್ಲಿ ಪಾಪ ಬಡ ಹೋಗಿ ಔಷಧಿ ತರಿಸೋದು ಕಷ್ಟ ಆಗಿಬಿಡೋದು. ಅಷ್ಟು ಒಂದು ಗಲೀಜಾಗುವಂಥ ಪ್ರಯತ್ನಗಳು ಭಾಳಷ್ಟು ಕಡೆ ಇದ್ದಾವೆ. ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಹೋಬಳಿ ಮಟ್ಟದಲ್ಲಿ ಆಗಿರ್ಬೋದು,